ಕಾಂಗ್ರೆಸ್ ನಾಯಕರಿಗೆ ತುಮಕೂರು ಕ್ಷೇತ್ರ ಹೆಚ್ಚಾಗಿದೆ ತಳಮಳ. ದೇವೇಗೌಡರ ಜೊತೆ ಡಿಸಿಎಂ ಪರಮೇಶ್ವರ್ ಚರ್ಚಿಸಿದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಕಾಂಗ್ರೆಸ್ ನಾಯಕರಿಗೆ ತುಮಕೂರು ಕ್ಷೇತ್ರ ಬೇಕು, ಆದ್ರೆ ದೇವೇಗೌಡರು ನೋ ಚಾನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಈಗಾಗಲೇ ದೇವೇಗೌಡರ ಜೊತೆ ಡಿಸಿಎಂ ಪರಮೇಶ್ವರ್ ಮತ್ತು ಮುದ್ದಹನುಮೇಗೌಡ ಚರ್ಚಿಸಿದ್ದಾರೆ. ತುಮಕೂರು ಕ್ಷೇತ್ರ ಬಿಟ್ಟುಕೊಡುವಂತೆ ಪರಮೇಶ್ವರ್ ಅವರು ಮನವಿ ಮಾಡಿದ್ದಾರಂತೆ. ಆದ್ರೆ ಪರಮೇಶ್ವರ್ ಮುದ್ದಹನುಮೇಗೌಡ ಮನವಿಗೆ ಎಚ್ಡಿಡಿ ತಿರಸ್ಕರಿಸಿದ್ದಾರಂತೆ. ಪರಂ ಭೇಟಿ ಬಳಿಕ ದೇವೇಗೌಡರು ಭೇಟಿ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ತುಮಕೂರು ಹಾಗೂ ಲೋಕಸಭಾ ಚುನಾವಣೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಚರ್ಚಿಸಿದ್ದಾರೆ. ಆದ್ರೆ ಈಗ ಸದ್ಯದ ಬೆಳವಣಿಗೆನ ನೋಡ್ತಾ ಇದ್ರೆ ದೇವೇಗೌಡರು ನೋ ಚಾನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ದೇವೇಗೌಡರು ಹೇಳಿದ್ಮೇಲೆ ಏನ್ ಮಾಡ್ತಾರೆ ಕಾಂಗ್ರೆಸ್ ಲೀಡರ್ಸ್? ಮುದ್ದಹನುಮೇಗೌಡ ತುಮಕೂರು ಕ್ಷೇತ್ರ ಬಿಟ್ಕೊಡ್ಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ದೇವೇಗೌಡರು ಅದಕ್ಕೆ ರೆಡಿ ಇಲ್ಲ. ಸೊ ಹೀಗಾಗಿ ಮುಂದೆ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡ್ತಾರ ಕಾಂಗ್ರೆಸ್ ಪಕ್ಷಕ್ಕೆ ಏನು ಎಂಬುದು ಇನ್ನು 2-3 ದಿನಗಳಲ್ಲಿ ಗೊತ್ತಾಗಲಿದೆ. ಆದ್ರೆ ಈಗ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಅದಕ್ಕೆ ಯಾವುದೇ ರೀತಿ ದೇವೇಗೌಡರು ಒಪ್ಪಲ್ಲ ಅಂತ ಅನ್ಸುತ್ತೆ. ಆ ಥರ ಏನಿಲ್ಲ. ನಾವು ಜಸ್ಟ್ ಮುಂದೆ ಯಾವ ರೀತಿಯಾಗಿ ಸ್ವಲ್ಪ ಮಾಡ್ಕೊಂಡು ಹೋಗಬೇಕು ಅಂತ ಸ್ವಲ್ಪ ಚರ್ಚೆ ಮಾಡೋಕ್ಕೆ ಬಂದಿದ್ದೆ. ಯಾಕಂದರೆ ನಾವು ನಾಳಿದ್ದು ಡೆಲ್ಲಿಲಿ ಇರ್ತೀವಿ, ನಮ್ಮ ಚುನಾವಣೆ ಸಮಿತಿ ಇದೆ ಮೀಟಿಂಗು. ನಾವು ಮುಂದೆ ಯಾವ ರೀತಿ ಎಲ್ಲ ಪ್ರಕ್ರಿಯೆಗಳು ಮಾಡ್ಕೊಂಡು ಹೋಗಬೇಕು ಅಂತ ಸ್ವಲ್ಪ ವಿಷಯಗಳನ್ನು ಚರ್ಚೆ ಮಾಡಿದೆ. ಇಲ್ಲ ನೋಡಿ, ಮುದ್ದಹನುಮೇಗೌಡರ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೀವಿ, ಪಕ್ಷದ ಜವಾಬ್ದಾರಿ ಅದು. ಅವ್ರಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇದು ಈ ಘಟನೆ ಆಗಿದೆ ಅಂದರೆ ಅವ್ರಿಗೆ ಈ ಸೀಟು ಇವತ್ತೇನು ಕೈತಪ್ಪೋಗಿದೆ, ಅದನ್ನು ಯಾವ ರೀತಿಯಾಗಿ ನಾವು ನ್ಯಾಯಯುತವಾಗಿ ಅವ್ರಿಗೊಂದು ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಅನುಮಾನ ಇಲ್ಲ. ತುಮಕೂರು ಸೀಟು ದೇವೇಗೌಡ ಹತ್ರ ಇರುತ್ತೆ. ದೇವೇಗೌಡರೇ ಸ್ಪರ್ಧೆ ಮಾಡೋದು. ಈಗ ಇದು ಒಂದ್ಸಲ ಘೋಷಣೆ ಸ್ಪರ್ಧೆ ಮಾಡೋದು ನನಗೇನು ಗೊತ್ತು, ಅದೆಲ್ಲ ಗೊತ್ತಿಲ್ಲ. ಅದೇ ಒಂದ್ಸಲ ಘೋಷಣೆ ಆದಮೇಲೆ ಅದಕ್ಕೆ ನಾವು ಪದೇ ಅದನ್ನು ಬದಲಾಯಿಸೋಕ್ಕೂ ಆಗೋದಿಲ್ಲ. ಆದರೆ ಎಲ್ಲ ಇನ್ನೂ ಬೇರೆ ಕೆಲವು ವಿಚಾರಗಳೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ.